ಪ್ರಿಯ ವೀಕ್ಷಕರೇ ನಮಸ್ಕಾರ. ಗಲ್ಫ್ ಯುದ್ಧ ಈಗ ಇಡೀ ವಿಶ್ವವನ್ನ ಸಂಪೂರ್ಣವಾಗಿ ತಲ್ಲಣಗೊಳಿಸಿದೆ. ಮೇಲ್ನೋಟಕ್ಕೆ ಇದು ಕೇವಲ ಗಲ್ಫ್ ರಾಷ್ಟ್ರಗಳಿಗೆ ಮಾತ್ರ ಸೀಮಿತ ಅಂತ ಅನಿಸ್ತಾ ಇದ್ರು ಇದರ ದೂರಗಾಮಿ ಪರಿಣಾಮ ಪ್ರಪಂಚದ 25ಕ್ಕೂ ಅಧಿಕ ದೇಶದ ಮೇಲೆ ಬೀರಲಿದೆ ಎಂಬುದು ಕಟು ಸತ್ಯ. ಹಾಗಾದ್ರೆ ಇದು ಭಾರತದ ಮೇಲೆಯೂ ಪರಿಣಾಮ ಬೀರಲಿದೆಯಾ? ನಿಮ್ಮ ಊರಿಗೂ ಇದರ ಬಿಸಿ ತಟ್ಟುತ್ತಾ? ನಿಮ್ಮ ಜೇಬಿಗೂ ಕತ್ತರಿ ಬೀಳಲಿದೆಯಾ? ನಿಮ್ಮ ಮನೆಯ ಕಿಚನ್ ಬಜೆಟ್ ಹೆಚ್ಚಳವಾಗುತ್ತಾ? ಇದು ಸದ್ಯ ಈಗಿರುವಂತಹ ಪ್ರಶ್ನೆ. ನಾವು ಇದನ್ನ ನಿಮಗೆ ಸಂಪೂರ್ಣವಾಗಿ ವಿವರಿಸುವ ಪ್ರಯತ್ನವನ್ನ ಮಾಡ್ತೇವೆ. ಈ ವಿಡಿಯೋವನ್ನ ನೀವು ಕೊನೆಯವರೆಗೂ ನೋಡಿ. ಆಗ ಮಾತ್ರ ನಿಮಗೆ ದೇಶದಲ್ಲಿ ಪ್ರಪಂಚದಲ್ಲಿ ಸಮಸ್ಯೆಯ ಗಂಭೀರತೆ ಎಷ್ಟು ದೊಡ್ಡದಿದೆ ಎನ್ನುವಂತಹದ್ದು ಅರ್ಥವಾಗುತ್ತೆ. ಸದ್ಯ ಕೇಂದ್ರ ಸರ್ಕಾರ ಚುನಾವಣೆ ಕಾರಣಕ್ಕೋ ಅಥವಾ ರಾಜಕಾರಣದ ಕಾರಣಕ್ಕೋ ಎಲ್ಲಾನು ಓಕೆ ಅನ್ನುವಂತೆ ವರ್ತಿಸ್ತಾ ಇದೆ. ಸಾಮಾನ್ಯವಾಗಿ ಸರ್ಕಾರದಲ್ಲಿ ಇರುವವರು ಹಾಗೆ ವರ್ತಿಸಬೇಕು ಕೂಡ. ಆದ್ರೆ ಒಳಗೊಳಗೆ ದೊಡ್ಡದೊಂದು ಸಮಸ್ಯೆಯನ್ನು ಎದುರಿಸಲು ಭಾರಿ ಮಟ್ಟದ ಸಿದ್ಧತೆಯನ್ನ ಖುದ್ದು ಪ್ರಧಾನಿ ಮೋದಿ ಅವರೇ ನಡೆಸುತ್ತಿದ್ದಾರೆ. ಇದಕ್ಕಾಗಿ ಸಚಿವರ ಮಟ್ಟದಲ್ಲಿ 8 ವಿಶೇಷ ತಂಡವನ್ನು ರಚಿಸಿದ್ದಾರೆ. ಇಂಧನ ಸರಬರಾಜು ನಿರ್ವಹಣೆಯಿಂದ ಹಿಡಿದು ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ನಿಯಂತ್ರಣದವರೆಗೂ ಸಚಿವಾಲಯಗಳನ್ನೇ ಮೋದಿ ಫೀಲ್ಡ್ಗೆ ಇಳಿಸಿದ್ದಾರೆ. ಸ್ವತಃ ಪ್ರಧಾನಿಗಳೇ ಈಗ ಕೋವಿಡ್ ದಿನಗಳಲ್ಲಿ ಹೇಗೆ ಎಲ್ಲರೂ ಒಂದಾಗಿ ಹೇಗೆ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ರೋ ಹಾಗೆ ಈ ಬಾರಿಯೂ ಕಠಿಣ ಪರಿಸ್ಥಿತಿಯನ್ನ ಎದುರಿಸಲು ಸಜ್ಜಾಗಿ ಅಂತ ಸಂದೇಶವನ್ನ ನೀಡಿದ್ದಾರೆ. ಇದರ ಅರ್ಥ ಕಷ್ಟದ ಸಮಯ ಎದುರಿಸಲು ಜನತೆಯನ್ನ ಸರ್ಕಾರ ಸಜ್ಜು ಮಾಡುತ್ತಿದೆ ಅನ್ನೋದೇ ಆಗಿದೆ. ಭಾರತದಲ್ಲಿ ಏನೆಲ್ಲ ಆಗುತ್ತೆ ಎಂಬುದನ್ನ ನಾನು ನಿಮ್ಗೆ ವಿವರವಾಗಿ ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಅನ್ನು ಒತ್ತಿ, ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ವೆಲ್ಕಮ್ ಟು ಮೋಜೋ 9. ನಾನು ನಿಮ್ಮ ಭರತ್ ಕೊಠಾರಿ. ಭಾರತ ಪ್ರಸ್ತುತ ಬಂದಿರುವಂತಹ ಪರಿಸ್ಥಿತಿಯನ್ನ ನಾವು ಎದುರಿಸಲು ಮುಂದಾಗಿದ್ದೇವೆ. ಆದ್ರೆ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಪಾಕಿಸ್ತಾನದಂತಹ ದೇಶಗಳು ದಿವಾಳಿ ಹಂತಕ್ಕೆ ಬಂದಿವೆ. ಶ್ರೀಲಂಕಾದ ಆರ್ಥಿಕ ಪರಿಸ್ಥಿತಿ ಕುಸಿತಾ ಇದೆ. ಈಗ ತಾನೇ ಚೇತರಿಸಿಕೊಳ್ಳುತ್ತಿರುವಂತಹ ನೇಪಾಳ ತಲೆ ಮೇಲೆ ಕೈ ಹೊತ್ತು ಕೂತಿದೆ. ಫಿಲಿಪೈನ್ಸ್ ಅಂತಹ ದೇಶ ಅನಗತ್ಯವಾಗಿ ಓಡಾಟ ಬೇಡ ಅಂತ ತನ್ನ ಜನರಿಗೆ ಫರ್ಮಾನು ಹೊರಡಿಸಿದೆ. ಒಂದೊಂದಾಗಿಯೇ ನೋಡೋದಾದ್ರೆ ಸದ್ಯ ಅಮೆರಿಕ ಮತ್ತು ಇರಾನ್ ನಡುವೆ ಮಧ್ಯಸ್ಥಿಕೆ ಮಾಡ್ತೀವಿ ಅಂತ ಬಿಲ್ಡಪ್ ಕೊಡ್ತಿರುವಂತಹ ಪಾಕಿಸ್ತಾನ ಅಸಲಿಗೆ ದಿವಾಳಿ ಹಂತವನ್ನು ತಲುಪಿದೆ. ಈಗಾಗಲೇ ಅಂತಾರಾಷ್ಟ್ರೀಯ ಆರ್ಥಿಕ ಸಂಸ್ಥೆಗಳ ಮುಂದೆ ಕೋಟ್ಯಂತರ ರೂಪಾಯಿ ಸಾಲ ಕೊಡಿ ಅಂತ ಭಿಕ್ಷೆ ಬೇಡ್ತಿರೋದಕ್ಕೂ ನಿಜ. ಇನ್ನು ಸೌದಿ ಅರೇಬಿಯಾ ಜೊತೆ ದ್ವಿಪಕ್ಷೀಯ ರಕ್ಷಣಾ ಒಪ್ಪಂದ ಮಾಡಿಕೊಂಡಿರುವಂತಹ ಪಾಕಿಸ್ತಾನಕ್ಕೆ ಇರಾನ್ ಅಷ್ಟಾಗಿ ಸಾಥ್ ನೀಡ್ತಾ ಇಲ್ಲ. ಹೀಗಾಗಿ ಪಾಕಿಸ್ತಾನದ ಪಕ್ಕದಲ್ಲೇ ಇರುವಂತಹ ಹಾರ್ಮುಜ್ ಜಲಸಂಧಿ ಇದ್ರೂ ಇರಾನ್ ಪಾಕಿಗಳ ಇಂಧನ ನೌಕೆಗೆ ಅವಕಾಶ ಕೊಡ್ತಾ ಇಲ್ಲ. ಹೀಗಾಗಿ ಪಾಕಿಸ್ತಾನದಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಮಸ್ಯೆ ತಲೆದೂರಿದೆ. ಪರಿಣಾಮ ವಾರದಲ್ಲಿ 6 ದಿನದ ಬದಲು ಕೇವಲ 4 ದಿನ ಕೆಲಸ ಮಾಡಿ ಸಾಕು ಅಂತ ತನ್ನ ನೌಕರರಿಗೆ ಹೇಳ್ತಾ ಇದೆ. ತನ್ನದೇ ಸರ್ಕಾರದ ಸಚಿವರ ಸಾರಿಗೆ, ಸಂಬಳ, ಭತ್ಯೆಗಳನ್ನ ಬಂದ್ ಮಾಡಿದೆ. ಶಾಲಾ ಕಾಲೇಜಿನ ರಂಜಾನ್ ರಜೆಯನ್ನ ವಿಸ್ತರಣೆ ಮಾಡಿದೆ. ಪಾಕಿಸ್ತಾನದ ಪೆಟ್ರೋಲ್ ಬಂಕ್ಗಳ ಮುಂದೆ ಸಾಕಷ್ಟು ದೊಡ್ಡ ಕ್ಯೂಗಳು ಕಾಣಿಸಿಕೊಳ್ತಾ ಇದೆ. ಪಾಕಿಸ್ತಾನದ ದಿನ ಉಪಯೋಗಿ ವಸ್ತುಗಳು ಅಂದ್ರೆ ಅಕ್ಕಿ, ಬೇಳೆ, ತರಕಾರಿ, ಹಾಲು, ಮೊಸರು ಹೀಗೆ ಇವುಗಳ ಬೆಲೆ 40% ಏರಿಕೆಯಾಗಿದೆ. ಸಾರಿಗೆ ವೆಚ್ಚ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಅಗತ್ಯವಿಲ್ಲದ ಸರ್ಕಾರಿ ವಾಹನಗಳ ಓಡಾಟಕ್ಕೆ ಪಾಕ್ ಸರ್ಕಾರ ಬ್ರೇಕ್ ಹಾಕಿದೆ. ಹೀಗೆ ಸರ್ಕಾರಿ ವಾಹನಗಳ ಇಂಧನ ಭತ್ಯೆ ಅರ್ಧದಷ್ಟು ಕಟ್ ಮಾಡಿದೆ. ಹೀಗೆ ಪಾಕಿಸ್ತಾನ ಸರ್ಕಾರ ಈಗಾಗಲೇ ಆಲ್ಮೋಸ್ಟ್ ಮಕಾಡೆ ಮಲಗಿದೆ. ಇನ್ನು ಶ್ರೀಲಂಕಾದ ವಿಚಾರ ಕೂಡ ಇದಕ್ಕಿಂತ ಭಿನ್ನವಾಗೇನೂ ಇಲ್ಲ. ಅಲ್ಲಿನ ಸರ್ಕಾರ ಪ್ರತಿ ನಾಗರಿಕರಿಗೂ ಪೆಟ್ರೋಲ್ ಖರೀದಿಗೆ ಮಿತಿ ಹೇರ್ಬಿಟ್ಟಿದೆ. ಒಬ್ಬ ವ್ಯಕ್ತಿ ಪ್ರತಿ ವಾರಕ್ಕೆ ಕೇವಲ 15 ಲೀಟರ್ ಮಾತ್ರ ಪೆಟ್ರೋಲ್ ಖರೀದಿ ಮಾಡಬೇಕು ಎನ್ನುವಂತಹ ಕಟ್ಟಾಜ್ಞೆಯನ್ನು ಹೊರಡಿಸಿದೆ. ಜೊತೆಗೆ ರಾಷ್ಟ್ರೀಯ ಫ್ಯೂಯಲ್ ಪಾಸ್ ಅನ್ನು ಹೊರಡಿಸಿದ್ದು, ಈ ಪಾಸ್ ಇದ್ದವರು ಮಾತ್ರ ಪೆಟ್ರೋಲ್ ಪಾಸ್ ಖರೀದಿ ಮಾಡಬೇಕು. ಜೊತೆಗೆ ತುರ್ತು ಸೇವೆ ಇಲಾಖೆಗಳನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಸರ್ಕಾರಿ ಇಲಾಖೆಗೆ ರಜೆ ಘೋಷಣೆಯನ್ನ ಮಾಡಿಬಿಟ್ಟಿದೆ. ಇನ್ನು ಬಾಂಗ್ಲಾದೇಶ ಸಹ ಗಲ್ಫ್ ಯುದ್ಧದ ಹೊಡೆತದಿಂದ ಬಿಲಬಿಲ ಒದ್ದಾಡ್ತಾ ಇದೆ. ತನ್ನೆಲ್ಲ ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳಿಗೆ ರಜೆ ಘೋಷಣೆ ಮಾಡಿಬಿಟ್ಟಿದೆ. ಮಾರ್ಚ್ 8ರಿಂದ ರೇಷನ್ ಮಾದರಿಯಲ್ಲಿ ಪೆಟ್ರೋಲ್, ಡೀಸೆಲ್ ಅಳೆದು ತೂಗಿ ವಿತರಣೆಗೆ ಮುಂದಾಗ್ತಾ ಇದೆ. ದಿನಕ್ಕೆ 5 ಗಂಟೆಗಳ ಕಾಲ ಕರೆಂಟ್ ಕಟ್ ಮಾಡ್ತಾ ಇದೆ. ಗ್ಯಾಸ್ ಕೊರತೆ ಹಿನ್ನೆಲೆ ದೇಶದ 4 ಫರ್ಟಿಲೈಸರ್ ಕಾರ್ಖಾನೆಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದೆ. ವಿಷಯ ಇಷ್ಟಕ್ಕೆ ನಿಲ್ಲೋದಿಲ್ಲ.
ಭೂತಾನ್ನಲ್ಲಿ ಸರ್ಕಾರಿ ಕೆಲಸಗಾರರಿಗೂ ಸಹ ವರ್ಕ್ ಫ್ರಮ್ ಹೋಮ್ ಘೋಷಣೆ ಮಾಡಲಾಗಿದೆ. ಕ್ಯಾನ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಹೊತ್ತೊಯ್ಯುವುದನ್ನ ನಿಷೇಧಿಸಲಾಗಿದೆ. ಕೇವಲ ಎಮರ್ಜೆನ್ಸಿ ಸರ್ವಿಸ್ಗಳಿಗೆ ಮಾತ್ರ ಪೆಟ್ರೋಲ್ ಸರಬರಾಜಿಗೆ ಆದ್ಯತೆ ಆಗಿದೆ. ಅದೇ ರೀತಿ ಫಿಲಿಪೈನ್ಸ್ ನಲ್ಲಿ ವಾರಕ್ಕೆ 4 ದಿನ ಕೆಲಸ ಎಂದು ಘೋಷಣೆ ಮಾಡೋದ್ರ ಜೊತೆಗೆ ಖಾಸಗಿ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಮಾಡುವಂತೆ ಸೂಚನೆ ನೀಡಲಾಗಿದೆ. ಮೇಲಾಗಿ ಸಾರ್ವಜನಿಕ ಸಾರಿಗೆಯನ್ನ ಗಣನೀಯ ಪ್ರಮಾಣದಲ್ಲಿ ಬಂದ್ ಮಾಡಲಾಗಿದೆ. ಇನ್ನು ವಿಯೆಟ್ನಾಂನಲ್ಲಿ ಸಾರ್ವಜನಿಕರು ಖಾಸಗಿ ವಾಹನಗಳನ್ನ ಕಡಿತಗೊಳಿಸಿ ಸಾರ್ವಜನಿಕ ವಾಹನಗಳಲ್ಲಿ ತೆರಳಬೇಕು ಎಂದು ಸೂಚನೆ ನೀಡಲಾಗಿದೆ. ಜೊತೆಗೆ ಸೈಕ್ಲಿಂಗ್ ಮತ್ತು ಕಾರ್ ಪೂಲಿಂಗ್ಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಇನ್ನು ಮಯನ್ಮಾರ್ ದೇಶದಲ್ಲಿ ದೆಹಲಿಯಲ್ಲಿ ಮಾಡಿದಂತೆ ಖಾಸಗಿ ವಾಹನಗಳಿಗೆ ಆಡ್ ಮತ್ತು ಈವನ್ ನಂಬರ್ ಪ್ಲೇಟ್ ವೆಹಿಕಲ್ಗಳಿಗೆ ದಿನ ಬಿಟ್ಟು ದಿನ ಅವಕಾಶ ನೀಡಲಾಗ್ತಾ ಇದೆ. ಕಾಂಬೋಡಿಯಾದ 6300 ಪೆಟ್ರೋಲ್ ಬಂಕ್ಗಳು ಮಾರ್ಚ್ ಮಧ್ಯಭಾಗದಿಂದಲೇ ಬಂದ್ ಆಗಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಕೊರತೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಈಜಿಪ್ಟ್ನಲ್ಲೂ ಸಹ ಮಾಲ್ಗಳು, ರೆಸ್ಟೋರೆಂಟ್ಗಳು ವೀಕೆಂಡ್ ನಲ್ಲಿ ರಾತ್ರಿ 9 ಗಂಟೆಯೊಳಗೆ ಬಂದ್ ಮಾಡಲೇಬೇಕು ಅಂತ ಕಟ್ಟಾಜ್ಞೆಯನ್ನ ಹೊರಡಿಸಿದೆ. ನ್ಯೂಜಿಲೆಂಡ್ನ ವಿಮಾನಯಾನ ಸಂಸ್ಥೆ 1000 ಟಿಕೆಟ್ ಅನ್ನ ರದ್ದುಗೊಳಿಸಿದ್ರೆ ದೇಶದಲ್ಲಿ ವಾರದಲ್ಲೊಂದು ದಿನ ಕಾರ್ಲೆಸ್ ಡೇ ಅಂತ ಘೋಷಣೆ ಮಾಡಿದೆ. ಆಸ್ಟ್ರೇಲಿಯಾದ ಇಂಧನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಹೀಗೆ ಪ್ರಪಂಚದ ನಾನಾ ದೇಶಗಳು ಇಂದು ಗಲ್ಫ್ ಯುದ್ಧದ ಕಾರಣ ಸಂಪೂರ್ಣವಾಗಿ ಸ್ತಬ್ಧವಾಗುವ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ. ವೀಕ್ಷಕರ, ಇನ್ನು ನಮ್ಮ ದೇಶ ಅಂದ್ರೆ ಭಾರತದ ಕತೆಗೆ ಬರುವುದಾದ್ರೆ ದೇಶದಲ್ಲಿ ಇನ್ನೂ ಅಂತಹ ಸ್ಥಿತಿ ಬಂದಿಲ್ಲ. ಆದ್ರೆ ಇಂಡಿಯಾ ತನ್ನ ಇಂಧನ ಮೂಲವನ್ನ ಕೇವಲ ಗಲ್ಫ್ ರಾಷ್ಟ್ರಗಳಿಗೆ ಸೀಮಿತಗೊಳಿಸದ ರಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಮತ್ತು ಲ್ಯಾಟಿನ್ ಅಮೆರಿಕಾ ದೇಶಗಳಿಂದ ಖರೀದಿ ಮಾಡ್ತಾ ಇದೆ. ಆದ್ರೆ ಮುಂಬರುವ ದಿನಗಳಲ್ಲಿ LPG ಗ್ಯಾಸ್ ಸಮಸ್ಯೆ ಖಂಡಿತ ತಲೆದೋರುತ್ತಾ ಎಂಬ ಪ್ರಶ್ನೆ ಇದೆ. ಯಾಕಂದ್ರೆ ಗ್ಯಾಸ್ ಉತ್ಪಾದಿಸುವ ಗಲ್ಫ್ ದೇಶಗಳ ಘಟಕಗಳ ಮೇಲೆ ಇರಾನ್ ಬಾಂಬ್ ಎಸೆದಿದೆ. ಹೀಗಾಗಿ ಭಾರತ ಸೇರಿದಂತೆ ಯುರೋಪ್ಗೆ ಸರಬರಾಜಾಗುತ್ತಿದ್ದ LPG ಗ್ಯಾಸ್ಗಳ ಸರಬರಾಜಿನಲ್ಲಿ ಮುಂದಿನ 5 ವರ್ಷಗಳವರೆಗೂ ವ್ಯತ್ಯಯ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲ್ ಡಾಲರ್ ದರ ಹೆಚ್ಚಾಗ್ತಾ ಇದ್ದು ರೂಪಾಯಿ ಮೌಲ್ಯ ಸಹ ಕುಸಿತಾ ಇದೆ. ಹೀಗಾಗಿ ಪಂಚರಾಜ್ಯ ಚುನಾವಣೆ ಬಳಿಕ ಪೆಟ್ರೋಲ್ ಡೀಸೆಲ್ ದರದಲ್ಲೂ ಹೆಚ್ಚಳವಾದರೂ ಆಶ್ಚರ್ಯವೇನಿಲ್ಲ. ಬೇರೆಲ್ಲ ದೇಶಗಳಿಗೆ ಹೋಲಿಸಿ ನೋಡಿದ್ರೆ ಕಡು ಕಷ್ಟದ ಸಮಯದಲ್ಲೂ ಭಾರತ ಇಂದು ಗಟ್ಟಿಯಾಗಿ ನಿಂತಿದೆ. ಇದುವರೆಗೂ ಸರ್ಕಾರ ಜನರ ಮೇಲೆ ಹೊರೆ ಹಾಕಿಲ್ಲ ಅಥವಾ ಕೈ ಚೆಲ್ಲು ಕುಳಿತಿಲ್ಲ. ಗಲ್ಫ್ ರಾಷ್ಟ್ರಗಳಿಂದ ಇದುವರೆಗೂ ಸರಿಸುಮಾರು 56,000 ಜನರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲಾಗಿದೆ. ದೇಶಕ್ಕೆ ಮುಂದೆ ಅದ್ಯಾವ ಆಪತ್ತು ಕಾದಿದೆಯೋ ಗೊತ್ತಿಲ್ಲ. ಆದ್ರೆ ಈ ನೆಲದ ಪ್ರಜೆಯಾದ ನಮ್ಮ ಮೇಲೂ ಸಹ ಕೆಲವೊಂದಷ್ಟು ಜವಾಬ್ದಾರಿಗಳಿವೆ. ದೇಶ ನಮಗೇನು ಕೊಟ್ಟಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕಷ್ಟದ ಸಮಯದಲ್ಲಿ ನಾವು ದೇಶಕ್ಕೇನು ಮಾಡ್ತೇವೆ ಅನ್ನೋದು ಅತಿ ಮುಖ್ಯ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಹೆಚ್ಚಿನ ಸಂಗತಿಗಳೊಂದಿಗೆ ನಿಮ್ಮ ಮುಂದೆ ಖಂಡಿತ ಬರ್ತೇನೆ. ನಮಸ್ಕಾರ.